ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ವಿತೌಟ್ ಪ್ಲಸ್ ಟ್ಯಾಂಕ್ ಕಮೋಡು. ಇದು ನೋಡಿದ್ರೆ ತುಂಬ ರೇರು. ಇದಕ್ಕೆ ನೋಡಿದ್ರೆ ಪ್ಲಸ್ ಟ್ಯಾಂಕೇ ಬರಲ್ಲ. ಮೇನ್ ಬಂದ್ಬಿಟ್ಟು ನೀರು ನಿಮಗೆ ತುಂಬ ಶೇವ್ ಆಗುತ್ತೆ. ಇದರಲ್ಲಿ ಕಸ್ಟಮರ್ ಫ್ಲಾಟ್ ತೊಗೊಂಡಿದ್ದಾರೆ. ಇದು ನೋಡಿದ್ರೆ ಟಾಪ್ ಫ್ಲೋರ್ನಲ್ಲಿದೆ. ಅಲ್ಲಿ ಪ್ರೆಷರ್ ನೋಡಿದ್ರೆ ತುಂಬ ಲೋ ಪ್ರೆಷರ್ ಇದೆ. ಈ ಮಾಡೆಲ್ಗೆ ಕಂಪಲ್ಸರಿ ಪ್ರೆಷರ್ ಬೇಕಾಗುತ್ತೆ. ನಾರ್ಮಲ್ ಕಮೋಡಲ್ಲ ನಿಮಗೆ ಮಿನಿಮಮ್ 8 ಲೀಟ್ರಿಂದ 10 ಲೀಟ್ರು ಹೆಚ್ಚು ಕಮ್ಮಿ ಪ್ಲಸ್ ವೇಸ್ಟ್ ಆಗುತ್ತೆ ನೀರು. ಈ ಮಾಡೆಲ್ ಕಮೋಡ್ ಬಂದ್ಬಿಟ್ಟು 2 ಲೀಟ್ರಿಂದ 3 ಲೀಟ್ರು ವೇಸ್ಟೇಜ್ ಆಗುತ್ತೆ ಅಷ್ಟೇ. ಇದು ಆಲ್ರೆಡಿ ಬಂದ್ಬಿಟ್ಟು ಗ್ಯಾಸ್ ಕಟ್ಟು ಕಮೋಡು ನಾರ್ಮಲ್ ಇದಿದೆ, ಅದು ತೆಗೆದ್ಬಿಟ್ಟು ಇದು ಹಾಕ್ತಾ ಇದ್ದಾರೆ. ಇವಾಗ ಕಸ್ಟಮರ್ ಬೇರೆ ಯಾರೋ ಅರ್ಬನ್ ಕ್ಲಬ್ನಿಂದ ಕರೆಸಿ ಇದು ಮಾಡಿದ್ದಾರೆ. ಅವರು ಹಾಗೆ ಇಲ್ಲ ಅಂದ್ಬಿಟ್ಟು ಫಿಟ್ ಮಾಡಿ ನೋಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ವೀಡಿಯೋನ ನೋಡಿದ್ದಾರೆ ಕಸ್ಟಮರು. ಆಮೇಲೆ ಕರೆದರು, ಈ ಥರ ಈ ಮಾಡೆಲ್ ಕಮೋಡ್ ಇದೆ, ಅದಕ್ಕೆ ಪ್ರೆಷರ್ ಪಂಪು ಹಾಕಬೇಕಾಗತ್ತೆ ಅಂದರು. ಇದು ನೋಡಿದ್ರೆ ಇಂಡುವೇರ್ ಬ್ರ್ಯಾಂಡು. ಅಲ್ಲೇ ಗ್ಯಾಸ್ ಕಟ್ ಕಮೋಡ್ ರಿಮೂವ್ ಮಾಡಿಬಿಟ್ಟು ಅದೇ ಪಾಯಿಂಟ್ನಲ್ಲಿ ಇವಾಗ ಇದು ಫಿಟ್ ಮಾಡ್ತಾ ಇರೋದು. ಇದು ಹಳೆ ಬಾತ್ರೂಮ್ಗೆ ಹೊಸದು ಫಿಟ್ಟಿಂಗ್ ಮಾತ್ರ ಚೇಂಜ್ ಮಾಡಿ ಇವಾಗ ಕೊಡೋಕೆ ಹೇಳಿದ್ರು, ಅದೇ ಮಾಡ್ತಾಯಿದ್ದೀವಿ. ಎಲ್ಲ ಲಾಸ್ಟ್ನೇ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ವಿ, ಏನೇನು ಮಾಡಿದ್ವಿ ಅಂದ್ಬಿಟ್ಟು. ಇದು ಕಮೋಡು ಆನ್ಲೈನಲ್ಲೇ ತರಿಸಿದ್ದಾರೆ. ಇದು ಪ್ರೆಷರ್ ಪಂಪು ಆನ್ಲೈನಲ್ಲೇ ತರಿಸಿದ್ದಾರೆ. ತುಂಬ ಅದು ಸೌಂಡ್ಲೆಸ್. ಇದು ಪ್ರೆಷರ್ ಪಂಪ್ ನೋಡಿದ್ರೆ ಫುಲ್ ಬಾತ್ರೂಮ್ಗೆ ನಾವು ಕೊಟ್ಟಿಲ್ಲ, ಬೇರೆ ಇದು ಕಮೋಡಿಗೆ ಮಾತ್ರ ಬೇಕಂದ್ರು. ಅದಕ್ಕೆ ಅವ್ರು ಸಿಂಪಲ್ಲಾಗಿ ಯಾವುದೋ ಚೈನಾ ಪಂಪು ಆರ್ಡ್ರ್ ಮಾಡಿ ಇದು ಮಾಡಿದ್ದಾರೆ. ನಾನು ತೋರಿಸ್ತೀನಿ ಅದು ಯಾವ ಥರ ಇದೆ, ಯಾವ ಥರ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ನಾವು ನಾರ್ಮಲ್ ಪ್ರೆಷರ್ ಪಂಪ್ ಎಲ್ಲ ರೀತಿಯೂ ಎಲ್ಲ ಟೈಪು ಮಾಡಿದ್ವಿ. ಈ ಟೈಪ್ ಮಾಡಿದ್ದು ಇದು ಫಸ್ಟ್ ಟೈಮ್ ನಾವು ಪ್ರೆಷರ್ ಪಂಪು. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದು ತೋರಿಸ್ತೀನಿ ನಿಮಗೆ. ಇದು ವಾಶ್ ಬೇಸಿನ್ ಕೆಳಗಡೆ ಕೌಂಟ್ರು, ಇದು ವಾಶ್ ಬೇಸಿನ್ ಇದೆ ಅಲ್ಲ, ಅದು ಕೆಳಗಡೆ ಇಡೋ ಥರ ಅದು ಪ್ಲಾನ್ ಮಾಡಿರೋದು. ನೋಡಿ, ಈ ಕಮೋಡ್ಗೆ ಈ ಥರನೇ ಬರೋದು. 2 ಬೋಲ್ಟು ಇಲ್ಲಿ ಬರುತ್ತೆ, ಈ ಸೈಡ್ ಒಂದು, ಈ ಸೈಡ್ ಒಂದು. ಒಳಗಡೆ ಅದು ಪೈಪ್ ಕನೆಕ್ಟೆಡು. ಇದಕ್ಕೆ ಬಂದ್ಬಿಟ್ಟು ಕನೆಕ್ಷನ್ ಪೈಪು ಇನ್ಲೈಟು ಒಂದು ಬರುತ್ತೆ. ನೋಡಿ, ಇದಕ್ಕೆ ಈ ಥರ ಇರುತ್ತೆ. ಅದು ಒಳಗಡೆ ಇರೋದು ಕೆಲಸ ಮಾಡೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಇದು ಬಟನ್ ಬಂದ್ಬಿಟ್ಟು ನಾವು ಪ್ಲಸ್ ಮಾಡೋಕ್ಕೆ, ಇದು ಪ್ರೆಸ್ ಮಾಡಿದ್ರೆ ಈ ಥರ ಪ್ಲಸ್ ಆಗುತ್ತೆ. ನೋಡಿ, ಪ್ರೆಷರ್ ಇವಾಗ ಇನ್ನೂ ಕೊಟ್ಟಿಲ್ಲ ನಾವು, ತುಂಬ ಲೋ ಪ್ರೆಷರ್ ಇದೆ, ಅದರಿಂದ ಅದು ಕರೆಕ್ಟಾಗಿ ಕೆಲಸ ಮಾಡಲ್ಲ. ನಾನು ಪ್ರೆಷರ್ ಪಂಪ್ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಯಾವ ಥರ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ಇದು ವಾಲ್ ಮೌಂಟು ಕಟ್ಟೆ ನೋಡಿದ್ರೆ ನೀಟಾಗಿ ಮಾಡಿರ್ಬೋದು, ಯಾರೋ ಫಸ್ಟ್ ಆ ಥರ ಮಾಡಿ ಇಟ್ಟಿದ್ದಾರೆ. ವಾಲ್ನಲ್ಲಿ ಕರೆಕ್ಟಾಗಿ ಕನ್ಸಿಡ್ ಪೈಪ್ ಮಾಡಿಬಿಟ್ಟು ಕರೆಕ್ಟಾಗಿ ಮಾಡಿದರೆ ನೋಡೋಕೆ ತುಂಬ ನೀಟಾಗಿರುತ್ತೆ. ಇದು ಇವಾಗ ಅದು ಸ್ಕ್ರೂ ಫಿಟ್ ಮಾಡಿಬಿಟ್ಟು ಇದಕ್ಕೆ ಕ್ಯಾಪ್ ಕವರ್ ಆಗಿಬಿಡ್ತದೆ. ಇದಕ್ಕೆ 2 ಸ್ಕ್ರೂ ಬರುತ್ತೆ, ಆ ಸೈಡ್ ಒಂದು, ಈ ಸೈಡ್ ಒಂದು. ಅದು ಮಾಡಿಬಿಟ್ಟು ಈ ಥರ ಕ್ಯಾಪ್ ಒಂದು ಬರುತ್ತೆ, ಅದು ಕ್ಯಾಪ್ ಹಾಕಿ ಕವರ್ ಮಾಡಿಬಿಡ್ಬೋದು. ನೋಡಿ, ಈ ಥರ ಕವರ್ ಆಗಿಬಿಡ್ತದೆ, ನೋಡೋಕೆ ನೀಟಾಗಿರುತ್ತೆ. ಇವಾಗ ಸೀಟ್ ಕವರ್ಗೆ 2 ಕ್ಲಾಂಪ್ ಇಲ್ಲೇ ಬರುತ್ತೆ, ಅದು ಹಾಕಿದ್ರೆ ಇದು ಕ್ಲಿಯರ್ ಆಯಿತು ಇದ್ರ ಕೆಲಸ. ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದ್ಬಿಟ್ಟು ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ರಿನಿವೇಷನ್, ಕಿಚನ್ ರಿನಿವೇಷನ್, ಫುಲ್ ಮನೆಯೇ ರಿನಿವೇಷನ್ ಇದೆಲ್ಲ ಮಾಡಿಕೊಡ್ತಾ ಇದ್ವಿ. ನಾವಿರೋ ಏರಿಯಾ ಸಿ ವಿ ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಫುಲ್ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ಕು, ಟೈಲ್ ವರ್ಕ್ 3 ಮಾಡ್ತೀವಿ. ಇದರದ್ದು ಫಿನಿಶಿಂಗ್ ಆಗಿದೆ ನೋಡಿ, ಈ ಥರ ಇದೆ. ಇದಕ್ಕೆ ಕನೆಕ್ಷನ್ ಪೈಪ್ ಸುಮ್ಮನೆ ಟೆಂಪ್ರವರಿಗೆ ಈ ಥರ ಕೊಟ್ಟು ಚೆಕ್ ಮಾಡಿದ್ದೀನಿ. ಇವಾಗ ನಾರ್ಮಲ್ ಏನು ಪ್ರೆಷರ್ ಇದೆ, ಯಾವ ಥರ ಕೆಲಸ ಮಾಡುತ್ತೆ ಅಂದ್ಬಿಟ್ಟು. ನೋಡಿ, ಪ್ರೆಷರ್ ಪಂಪ್ ಇದು ಒಳಗಡೆ ಇಡಬೇಕಾಗುತ್ತೆ. ನಾವು ಅಲ್ಲಿಂದ ಒಂದು CPVC ಪೈಪ್ ರನ್ ಮಾಡಿ ಈ ಕಡೆ ಕೊಡಬೇಕಾಗುತ್ತೆ. ನೋಡಿ, ಇದು ಟೇಬಲ್ ಮೌಂಟ್ ವಾಶ್ ಬೇಸಿನ್ ಇಲ್ಲಿ ಫಿಟ್ ಮಾಡಿದ್ದೀವಿ. ನೆಕ್ಸ್ಟ್ ಡೈವರ್ಟ್ರದ್ದು ನೋಡಿ, ಆ ಸೈಡ್ ಇದೆ ಡೈವರ್ಟ್ರು, ಎಲ್ಲ ಜಾಗವಾರ ಹಾಕ್ಕೊಟ್ಟಿದ್ದೀವಿ. ನೋಡಿ, ಇದು ಈ ಟೈಪ್ದು ನಾನು ತೋರಿಸ್ತೀನಿ. ನೋಡಿ, ನೀರು ಏನು ಪ್ರೆಷರ್ ಬರುತ್ತೆ ಅಂದ್ಬಿಟ್ಟು ತುಂಬ ಲೋ ಬರುತ್ತೆ, ಅದರಿಂದನೇ ಪ್ಲಸ್ ಟ್ಯಾಂಕ್ ಅದು ಕೆಲಸ ಮಾಡ್ತಾಯಿಲ್ಲ. ಇದು ಸ್ಪೌಟಿಂದ ಹ್ಯಾಂಡ್ ಶವರ್ ಹಾಕ್ಕೊಳ್ಳೋಕ್ಕೆ ಇದು ಲಿವರ್ ಇದು ಫಿಟ್ ಮಾಡಿದ್ದೀವಿ. ಇದು ಅಡ್ಜಸ್ಟಬಲ್ಲು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಲ್ಡ್ ಮಾಡ್ಕೊಳ್ಬೋದು. ಹ್ಯಾಂಡ್ ಶವರ್ ಯೂಸ್ ಮಾಡ್ಕೊಳ್ಬೋದು, ಸೋಪ್ ಬಾಕ್ಸ್ ಯೂಸ್ ಮಾಡ್ಕೊಳ್ಬೋದು. ನಾವು ಇದು ಹ್ಯಾಂಡ್ ಶವರ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ನೋಡಿದ್ರೆ ಗೀಜರು ಜಾಗ್ವಾರದ್ದು ಫಿಟ್ ಮಾಡಿ ಕೊಟ್ಟಿದ್ದೀವಿ. ನೋಡಿ, ಈ ಗೀಜರು ಈ ಟೈಪ್ ಇದೆ, 25 ಲೀಟರು. ಟೋಟಲ್ ಫಿಟ್ಟಿಂಗ್ ಫುಲ್ಲು ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದೀವಿ. ಶವರ್ ಈ ಥರ ಹಾಕಿದ್ದೀವಿ, 2 ಫೀಟ್ದು ಆರಾಮ್ ಹಾಕಿ ಅದು ಶವರ್ ಹೆಡ್ ಶವರ್ ಹಾಕಿ ಕೊಟ್ಟಿದ್ವಿ. ಶವರ್ದು ತೋರಿಸ್ತೀನಿ ನೋಡಿ, ಇಷ್ಟು ಪ್ರೆಷರ್ ಬರುತ್ತೆ. ಇಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಸ್ವಲ್ಪ ಚಿಕ್ಕ ಶವರ್ ಹಾಕಿದ್ವಿ, ಯಾಕಂದರೆ ದೊಡ್ಡದು ಹಾಕಿದ್ರೆ ಲೋ ಪ್ರೆಷರ್ ಇರೋದ್ರಿಂದ ನೀರು ಅಷ್ಟು ನಿಮಗೆ ಇದು ಬರೋಲ್ಲ, ಫ್ಲೋ ಬರೋಲ್ಲ. ಓಕೆ, ಇದೆಲ್ಲ ಚೆಕ್ ಮಾಡಿ ಆಗಿದೆ. ಇವಾಗ ಪ್ರೆಷರ್ ಪಂಪ್ ಇದು ಮಾಡ್ಕೊಳ್ಳೋಣ, ರೆಡಿ ಮಾಡಿಕೊಂಡ್ರೆ ಅದು ಪ್ಲಸ್ ಟ್ಯಾಂಕ್ ಕನೆಕ್ಟ್ ಮಾಡ್ಬೋದು. ನೋಡಿ, ಇದೆ ನೋಡಿ, ಈ ಟೈಪ್ ಇದೆ. ಇದು ಮೇಡ್ ಇನ್ ಚೈನಾ. ಇದು ಆನ್ಲೈನಲ್ಲೆಲ್ಲ ಆರ್ಡ್ರ್ ಮಾಡಿದರು. ಇದು ಇನ್ಫುಟ್ಟು, ಇಲ್ಲಿ ಬಂದ್ಬಿಟ್ಟು ಔಟ್ಪುಟ್ ಇರುತ್ತೆ. ಬೇರೆ ಇದು ಕಮೋಡ್ಗೆ ಮಾತ್ರ ನಾವು ಫಿಟ್ ಮಾಡ್ತಾ ಇರೋದು. ಫುಲ್ ಬಾತ್ರೂಮ್ಗೆ ಇದೆ ಅಷ್ಟೊಂದು ಕೆಲಸ ಮಾಡಲ್ಲ, ಯಾಕಂದರೆ ಇದು ಫ್ಲಾಟ್ ಇರೋದ್ರಿಂದ ಬೇರೊಬ್ಬರು ಯಾರೋ ಅಲೋ ಮಾಡಿಲ್ಲ ಅಂದರು ಕಾಮನ್ ಏರಿಯಾನಲ್ಲಿ ಫಿಟ್ ಮಾಡೋಕ್ಕೆ.
ಅದರಿಂದ ಇವರು ಇಲ್ಲೇ ವಾಶ್ ಬೇಸಿನ್ ಕೆಳಗಡೆ ಈ ಥರ ಫಿಟ್ ಮಾಡಿದ್ದೀನಿ ನೋಡಿ. 2 ಆಂಗ್ಲಿಕ್ ಹಾಕಿ ಒಂದು ವಾಶ್ ಬೇಸಿನ್ಗೆ ಒಂದು ಪ್ರೆಷರ್ ಪಂಪಿಗೆ ಕೊಟ್ಟಿದ್ದೀನಿ. ಕನೆಕ್ಷನ್ ಪೈಪಿಂದನೇ ಇದು ಪ್ರೆಷರ್ ಪಂಪಿಗೆ ಇನ್ಲೈಟ್ ಕನೆಕ್ಟ್ ಮಾಡಿದ್ದೀನಿ ನೋಡಿ, ತೋರಿಸ್ತೀನಿ. ಈ ಥರ ಬಂದು ಈ ಥರ ಕನೆಕ್ಟ್ ಆಗಿದೆ. ನೆಕ್ಸ್ಟು ಇದು ಔಟ್ಪುಟ್ಟು. ಇದು ಈ ಥರ ತೊಗೊಂಡೋಗಿ ಅಲ್ಲೇ ಒಂದು ಆಂಗ್ಲಿಕ್ ಹಾಕಿ ಅಲ್ಲಿಂದ ಕನೆಕ್ಟ್ ಮಾಡಿದ್ದೀನಿ. ಸುಮ್ಮನೆ ಟೆಂಪ್ರರಿ ಚೆಕ್ ಮಾಡೋಕ್ಕೆ ಒಂದು ಎಕ್ಸ್ಟೆನ್ಷನ್ ಬಾಕ್ಸ್ಗೆ ಕನೆಕ್ಟ್ ಮಾಡಿ ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಇದನ್ನಲ್ಲಿ ನಾವು ಪ್ರೆಷರ್ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಕಮ್ಮಿ ಮಾಡ್ಕೊಳ್ಬೋದು, ಜಾಸ್ತಿ ಮಾಡ್ಕೊಳ್ಬೋದು, ಆ ಥರ ಆಪ್ಷನ್ ಎಲ್ಲ ಇದೆ. ಇದು ತುಂಬ ಜಾಸ್ತಿ ಸೌಂಡ್ ಬರೋಲ್ಲ. ಇವಾಗ ಅಲ್ಲಿ ಕನೆಕ್ಟೆಡ್ ಆಗಿದೆ. ಇವಾಗ ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ನೋಡಿ. ಇಷ್ಟೇ ನೀರು ಅದು ಇದು ಮಾಡೋದು. ಆಮೇಲೆ ಕೆಳಗಡೆ ಬಂದುಬಿಟ್ಟು ಪ್ರೆಷರಾಗಿ ಅಲ್ಲಿ ಹೊಡೆಯೋದ್ರಿಂದ ಆ ಗಲೀಜು ಫುಲ್ಲು ಹೋಗ್ಬಿಡ್ತದೆ. ಅಷ್ಟೇ ಅದು ನೀರು ತೊಗೊಳ್ಳೋದು. ಅದೇ ಮ್ಯಾಕ್ಸಿಮಮ್ ಅಂದರೆ ಒಂದು 2-3 ಲೀಟ್ರ್ ಅಷ್ಟೇ ಅದು ಇದು ಮಾಡೋದು ನೋಡಿ. ಇನ್ನೊಂದು ಸಲ ಪ್ಲಸ್ ಮಾಡಿ ತೋರಿಸ್ತೀನಿ. ಅಷ್ಟೇ ಅದು, ಅದೇ 2 ಲೀಟ್ರು ಅಷ್ಟೇ ತೊಗೊಳ್ಳೋದು. ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ.